rectifier or rectification. We know that forward bias of the diode conducts the current and reverse bias of the diode does not conduct the current. So that the diode has the property of unidirectional conduction. Hence this diode is used as a rectifier. ಈ ಒಂದು ಡಯೋಡ್ ಫಾರ್ವರ್ಡ್ ಬಯಾಸ್ ಇದ್ದಾಗ ಕರೆಂಟ್ ಅನ್ನ ಕಂಡಕ್ಟ್ ಮಾಡುತ್ತೆ. ಅದೇ ಡಯೋಡ್ ರಿವರ್ಸ್ ಬಯಾಸ್ ಇದ್ದಾಗ ಕರೆಂಟ್ ಅನ್ನ ಕಂಡಕ್ಟ್ ಮಾಡಲ್ಲ. ಅಂದ್ರೆ ಏನ್ ಗೊತ್ತಾಯ್ತು ಅಂದ್ರೆ ಈ ಡಯೋಡ್ ಅಲ್ಲಿ ಯೂನಿಡೈರೆಕ್ಷನಲ್ ಕಂಡಕ್ಷನ್ ಇದೆ. ಓನ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಮಾತ್ರ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಪ್ರಾಪರ್ಟಿ ಇದೆ. ಈ ಡಯೋಡ್ ಅಲ್ಲಿ ಈ ಒಂದು ಯೂನಿಡೈರೆಕ್ಷನಲ್ ಕಂಡಕ್ಷನ್ ಪ್ರಾಪರ್ಟಿ ಇರೋದ್ರಿಂದಾನೆ ಡಯೋಡ್ ಅನ್ನ ರೆಕ್ಟಿಫೈಯರ್ಸ್ ಆಗಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ರೆಕ್ಟಿಫಿಕೇಶನ್ ಅಂದ್ರೆ ಏನು? ದ ಪ್ರೋಸೆಸ್ ಇನ್ ವಿಚ್ ಕನ್ವರ್ಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ಕನ್ವರ್ಷನ್ ಆಫ್ ಎಸಿ ಇಂಟು ಡಿಸಿ ಇಸ್ ಕಾಲ್ಡ್ ರೆಕ್ಟಿಫಿಕೇಶನ್. ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡತಕ್ಕಂಥ ಪ್ರೋಸೆಸ್ಗೆ ನಾವು ರೆಕ್ಟಿಫಿಕೇಶನ್ ಅಂತ ಕರೀತೀವಿ. ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಸಿ ಇಂಟು ಪಲ್ಸೇಟಿಂಗ್ ಡಿಸಿ ಆರ್ ಎಸಿ ಇಂಟು ಪಲ್ಸ್ಡ್ ಡಿಸಿ ಇಸ್ ಕಾಲ್ಡ್ ರೆಕ್ಟಿಫೈಯರ್. ಯಾವೊಂದು ಡಿವೈಸ್ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಪಲ್ಸ್ ತರ ಇರ್ತಕ್ಕಂಥ ಡಿ ಸಿ ಆಗಿ ಕನ್ವರ್ಟ್ ಮಾಡುತ್ತೋ ಅದಕ್ಕೆ ನಾವು ರೆಕ್ಟಿಫೈಯರ್ ಅಂತ ಕರೀತೀವಿ. ಈ ಒಂದು ರೆಕ್ಟಿಫೈಯರ್ಸ್ ಅನ್ನ ನಾವು ಪವರ್ ಸಪ್ಲೈಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಒಂದು ವೋಲ್ಟೇಜ್ ರೆಗ್ಯುಲೇಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಒಂದು ರೆಕ್ಟಿಫೈಯರ್ಸ್ ಅನ್ನ ಆಸ್ ಎ ಫಿಲ್ಟರ್ ಸರ್ಕ್ಯೂಟ್ ಆಗಿ ರೆಕ್ಟಿಫೈಯರ್ಸ್ ಅನ್ನ ಯೂಸ್ ಮಾಡ್ತೀವಿ ವಿತ್ ಫಿಲ್ಟರ್ ಸರ್ಕ್ಯೂಟ್. ಇಲ್ಲಿ ಮೇನ್ ಆಗಿ ಟೂ ಟೈಪ್ಸ್ ಆಫ್ ರೆಕ್ಟಿಫೈಯರ್ಸ್ ಇದೆ. ಒಂದು ಹಾಫ್ ವೇವ್ ರೆಕ್ಟಿಫೈಯರ್, ಇನ್ನೊಂದು ಫುಲ್ ವೇವ್ ರೆಕ್ಟಿಫೈಯರ್. ಈಗ ನಾವು ಹಾಫ್ ವೇವ್ ರೆಕ್ಟಿಫೈಯರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ದ ಸಿಂಬಲ್ ಫಾರ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ನ ಪ್ರೈಮರಿ ಕಾಯಿಲ್ ಇದು ಸೆಕೆಂಡರಿ ಕಾಯಿಲ್. P1 P2 ಅಂತಕ್ಕಂಥ ಪ್ರೈಮರಿ ಕಾಯಿಲ್ಗೆ ಅಕ್ರಾಸ್ ಆಗಿ ಇನ್ಪುಟ್ ಎಸಿ ಸೋರ್ಸ್ ಅನ್ನ ಕನೆಕ್ಟ್ ಮಾಡ್ತೀವಿ. ಎಸಿ ವೋಲ್ಟೇಜ್ ಅಥವಾ ಎಸಿ ಕರೆಂಟ್ ನ ಸೋರ್ಸ್ ಅನ್ನ ಈ ಪ್ರೈಮರಿ ಕಾಯಿಲ್ಗೆ ಅಕ್ರಾಸ್ ಆಗಿ ಕನೆಕ್ಟ್ ಮಾಡ್ತೀವಿ ಆಸ್ ಎ ಇನ್ಪುಟ್ ಆಗಿ. ಈ ಟ್ರಾನ್ಸ್ಫಾರ್ಮರ್ ನ ಸೆಕೆಂಡರಿ ಕಾಯಿಲ್ S1 S2 ಅಂತಕ್ಕಂಥದ್ದು ಸೆಕೆಂಡರಿ ಕಾಯಿಲ್ ಆಗುತ್ತೆ. ಆ ಸೆಕೆಂಡರಿ ಕಾಯಿಲ್ ನ S1 ಟರ್ಮಿನಲ್ಗೆ ಪಿ ಸೈಡ್ ಆಫ್ ದ ಡಯೋಡ್, ಎನ್ ಸೈಡ್ ಆಫ್ ದ ಡಯೋಡ್ ಅನ್ನ ಲೋಡ್ ರೆಸಿಸ್ಟೆನ್ಸ್ RL, ಅದರ ಇನ್ನೊಂದು ಎಂಡ್ ಅನ್ನ ಸೆಕೆಂಡರಿ ಕಾಯಿಲ್ ನ S2 ಎಂಡಿಗೆ ಕನೆಕ್ಟ್ ಮಾಡಿದ್ವಿ. ರೆಕ್ಟಿಫೈಡ್ ಔಟ್ ಡಿಸಿ ಅನ್ನ ನಾವು ಮೆಜರ್ ಮಾಡ್ತೀವಿ ಲೋಡ್ ರೆಸಿಸ್ಟೆನ್ಸ್ RL ಗೆ ಅಕ್ರಾಸ್ ಆಗಿ ಆಸ್ ಎ ಔಟ್ಪುಟ್ ಆಗಿ. ಇದು ಸರ್ಕ್ಯೂಟ್ ಕನೆಕ್ಷನ್. ಸೊ ಈಗ ನಾವು ಈ ಒಂದು ಎಸಿ ಅನ್ನ ಅಪ್ಲೈ ಮಾಡ್ತೀವಿ. ಸೋರ್ಸ್ ಇಂದ ಬಂದಿರತಕ್ಕಂಥ ಎಸಿ ಅಪ್ಲೈ ಮಾಡ್ತೀವಿ. ಹಾಗಾದ್ರೆ ಎಸಿ ಇನ್ಪುಟ್ ಸಿಗ್ನಲ್ ಈ ರೀತಿ ಇದೆ. ಹಾಗಾದ್ರೆ ಮೊದಲು ಪಾಸಿಟಿವ್ ಹಾಫ್ ಸೈಕಲ್ ಬರುತ್ತೆ. ಯಾವಾಗ ಎಸಿ ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಎಸಿ P1 ಬಿಕಮ್ಸ್ ನೆಗೆಟಿವ್ ಪೊಟೆನ್ಷಿಯಲ್ ಅಂಡ್ P2 ಬಿಕಮ್ಸ್ ಪಾಸಿಟಿವ್ ಪೊಟೆನ್ಷಿಯಲ್. ಆಗ ಕರೆಸ್ಪಾಂಡಿಂಗ್ಲಿ S1 ಬಿಕಮ್ಸ್ ದ ಪಾಸಿಟಿವ್ ಪೊಟೆನ್ಷಿಯಲ್ ಅಂಡ್ S2 ಬಿಕಮ್ಸ್ ದ ನೆಗೆಟಿವ್ ಪೊಟೆನ್ಷಿಯಲ್. ಹಾಗಾದ್ರೆ S1 ಪಾಸಿಟಿವ್ ಅಂತಂದ್ರೆ P ಸೈಡ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಅಂಡ್ N ಸೈಡ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್. ಹಾಗಾಗಿ ಡಯೋಡ್ ಆಕ್ಟ್ಸ್ ಆಸ್ ಎ ಫಾರ್ವರ್ಡ್ ಬಯಾಸ್. ಡಯೋಡ್ ಫಾರ್ವರ್ಡ್ ಬಯಾಸ್ ಅಂತಂದ್ರೆ ಇಟ್ ಕಂಡಕ್ಟ್ಸ್ ದ ಕರೆಂಟ್ ಅಂಡ್ ಇಟ್ ಆಫರ್ಸ್ ದ ಲೋ ರೆಸಿಸ್ಟೆನ್ಸ್. ಹಾಗಾಗಿ ಆ ಒಂದು ಕರೆಂಟ್ ಲೋಡ್ ರೆಸಿಸ್ಟೆನ್ಸ್ RL ಮೂಲಕ ಪಾಸ್ ಆಗುತ್ತೆ. ಅಂದ್ರೆ ದಟ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ AC is converted into DC. Next, during the next negative half cycle of AC, P1 becomes the positive potential and P2 becomes the negative potential in the primary coil. ಆಗ ಕರೆಸ್ಪಾಂಡಿಂಗ್ಲಿ ಈ ಒಂದು ಸೆಕೆಂಡರಿ ಕಾಯಿಲ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಲ್ಲಿ S1 ಬಿಕಮ್ಸ್ ನೆಗೆಟಿವ್ ಅಂಡ್ S2 ಬಿಕಮ್ಸ್ ಪಾಸಿಟಿವ್ ಆಗುತ್ತೆ.
Other P side is connected to the negative potential and N side is connected to the positive potential. Andre for this diode acts as a reverse bias. We know that reverse bias does not conduct the current. Current ಅನ್ನು produce ಮಾಡಲ್ಲ, ಜೊತೆಗೆ it offers the high resistance. ಹಾಗಾಗಿ ನೆಗೆಟಿವ್ ಹಾಫ್ ಸೈಕಲ್ ಇದ್ದದ್ದು DC ಆಗಿ ಕನ್ವರ್ಟ್ ಆಗಲ್ಲ. No current, no voltage is produced. Again this process repeats. ಮತ್ತೆ ಪಾಸಿಟಿವ್ ಹಾಫ್ ಸೈಕಲ್ ಆದಾಗ P1 ನೆಗೆಟಿವ್ ಆಗುತ್ತೆ, P2 ಪಾಸಿಟಿವ್ ಆಗುತ್ತೆ, S1 ನೆಗೆಟಿವ್ ಆಗುತ್ತೆ, S1 ಪಾಸಿಟಿವ್ ಆಗುತ್ತೆ, S2 ನೆಗೆಟಿವ್ ಆಗುತ್ತೆ. ಅಂದ್ರೆ diode becomes the forward bias, so it conducts the current. Next negative half cycle ಬಂದಾಗ ಮತ್ತೆ P1 becomes the positive and P2 becomes the negative. ಆಗ S1 becomes the negative and S2 becomes the positive. ಅಂದ್ರೆ this diode acts as a reverse bias and it does not conduct the current. ಈ ರೀತಿ ಪ್ರೋಸೆಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಬೇಸಿ ಮಾತ್ರ DC ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ದ ರೆಕ್ಟಿಫೈಯರ್ ಇನ್ ವಿಚ್ ಓನ್ಲಿ ದ ಪಾಸಿಟಿವ್ ಹಾಫ್ ಸೈಕಲ್ ಬೇಸ್ is converted into DC is called half wave rectifier. ಈ ಒಂದು ಹಾಫ್ ವೇವ್ ರೆಕ್ಟಿಫೈಯರ್ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಎಫಿಸಿಯನ್ಸಿ ಅಂತಂದ್ರೆ 40.7% ಎಫಿಸಿಯನ್ಸಿ ಇರುತ್ತೆ. ನೆಕ್ಸ್ಟ್ ರಿಪಲ್ಷನ್ ಫ್ಯಾಕ್ಟರ್ ಬೇರೆ ಇರುತ್ತೆ, ಜೊತೆಗೆ ಈ ಒಂದು ವೋಲ್ಟೇಜ್ ಲಾಸ್ ಸಹಿತ ಬೇರೆ ಇರುತ್ತೆ. ಸೊ ಈ ಒಂದು ಹಾಫ್ ವೇವ್ ರೆಕ್ಟಿಫೈಯರ್ ನ ಇನ್ಪುಟ್ ಸಿಗ್ನಲ್ಸ್ ಈ ರೀತಿ ಇದ್ರೆ ಇದು ಔಟ್ಪುಟ್ ಸಿಗ್ನಲ್ಸ್ ಅನ್ನ ಈ ರೀತಿ ನಾವು ಬರಿತೀವಿ. ಅಂದ್ರೆ ಇದು ಕಂಪ್ಲೀಟ್ ಸೈಕಲ್ ಬೇಸಿನಲ್ಲಿ ಹಾಫ್ ಸೈಕಲ್ ಮಾತ್ರ DC ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇಟ್ ಈಸ್ ಪಾಸಿಟಿವ್, it is called half wave rectifier. Hi students, this animation and description would help you to learn physics even more easier and better. So please do watch it and enjoy learning physics. Half wave rectifier. A circuit which rectifies half of the AC wave is called half wave rectifier. Animation shows the circuit for half wave rectification. The AC voltage to be rectified is obtained across the secondary ends S1 and S2 of the transformer. The P end of the diode D is connected to S1 of the secondary coil of the transformer. The N end of the diode is connected to the other end, S2 of the secondary coil of the transformer, through a load resistance RL. The rectified output voltage VDC appears across the load resistance RL. During the positive half cycle of the input AC voltage Vs, S1 will be positive and the diode is forward biased and hence it conducts. Therefore, current flows through the circuit and there is a voltage drop across RL. This gives the output voltage as shown in the animation. During the negative half cycle of the input AC voltage Vs, S1 will be negative and the diode D is reverse biased. Hence the diode does not conduct. No current flows through the circuit and the voltage drop across RL will be 0. Hence, no output voltage is obtained. Thus, corresponding to an alternating input signal, unidirectional pulsating output is obtained. The ratio of DC power output to the AC power input is known as the rectifier efficiency. The efficiency of half wave rectifier is approximately 40.6%. Thank you for watching. Please subscribe this channel for more videos.